11/1/2025 ಶನಿವಾರ ಕಟ್ಟಡದ ಉದ್ಘಾಟನೆ ಮತ್ತು ನನ್ನ ಉದ್ಘಾಟನೆ ಇದೆ. ಅದರ ಜೊತೆಯಲ್ಲಿ ನಾನು ವಿಧಾನ ಪರಿಷತ್ತಿನಲ್ಲಿ ನಾನೇನು ಕೆಲಸ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಒಂದು ಸದನ ಶೂರ ಅಂತ ಹೇಳ್ಬಿಟ್ಟು ನಮ್ಮ ನೆಗರೂರವರು, ಅಂದರೆ ಏನು ವಿಧಾನ ಪರಿಷತ್ತಿನಲ್ಲಿ ನಾನು ಮಾತನಾಡಿದ್ದೀನಿ ಸೇಮ್ ಎಕ್ಸ್ಟ್ರಾಕ್ಟ್ ಯಾವುದೂ ಸೇರಿಸಿಲ್ಲ, ಆದರೆ ಬುಕ್ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ನೆಗರೂರವರು ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಆ ಒಂದು ಪುಸ್ತಕವನ್ನು HK ಪಾಟೀಲ್ರು ಲಾ ಮಿನಿಸ್ಟ್ರು ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅವರು ನಾನು 1984ರಲ್ಲಿ ನಾವೆಲ್ಲ ಶಾಸನದಲ್ಲಿ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ವಿ. ಅದರಿಂದ ಮತ್ತು ಭಾಳ ಸೌಮ್ಯ ವ್ಯಕ್ತಿ, ಅವ್ರನ್ನ ಕರೆದಿದ್ದೀನಿ. ಕಟ್ಟಡಗಳ ಉದ್ಘಾಟನೆಗೆ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಊಟದ ಮನೆ ಇರಲಿಲ್ಲ, ಊಟದ ಮನೆ ಕಟ್ಟಿಸಿದ್ದೀನಿ ಹೊಸದಾಗಿ. ಮತ್ತು ಅಡುಗೆ ಮನೆ ಇರಲಿಲ್ಲ, ಅಡುಗೆ ಮನೆ ಹೊಸದಾಗಿ ಮಾಡಿದ್ದೀವಿ. ಆ ಪ್ರಸಾದದ ಮನೆ ಮತ್ತು ಅಡುಗೆ ಮನೆ ಎರಡನ್ನೂ ಸಹ ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಸ್ಮರಣ ಸಂಚಿಕೆಯನ್ನು ಒಂದು ನೆನಪಿನ ಕಾಣಿಕೆಯಾಗಿ ನಾವು HC ಮಹದೇವಪ್ಪ ಅವ್ರನ್ನ ಕರೆದಿದ್ವಿ, ಅವರು ಬರ್ತಾ ಇದ್ದಾರೆ. ಮತ್ತು ನನ್ನ ಲೈಫ್ ಹಿಸ್ಟ್ರಿ, ಒಂದು ಗಾಣಿಗ ಸೂರ್ಯ ಅಂತೇಳಿ ಒಂದು ಪುಸ್ತಕವನ್ನು ಪ್ರೊಫೆಸರ್ ಭೈರಪ್ಪನವರು, ಅವರು ಅಂತಾರಾಷ್ಟ್ರೀಯ ಎಜುಕೇಷನ್ನ ಇದು ಪ್ರಶಸ್ತಿ ಬಂದಿದೆ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅವರು ನನ್ನ ಜೀವನ ಗಾಥೆಯ ಒಂದು ಪುಸ್ತಕವನ್ನು ಗಾಣಿಗರ ಸೂರ್ಯ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದಕ್ಕೆ ಸನ್ಮಾನ್ಯ ದಿನೇಶ್ ಗುಂಡ್ರಾವ್ ಅವರು, ಆರೋಗ್ಯ ಸಚಿವರು, ಅವರ ತಂದೆಯವರು ನನ್ನ ಜೊತೆ ನನ್ನನ್ನು ರಾಜಕೀಯಕ್ಕೆ ಪ್ರವೇಶ ಕೊಟ್ಟಿದ್ದು ಅವ್ರ ತಂದೆಯವರು. ಅದಕ್ಕೋಸ್ಕರ ಅವ್ರನ್ನ ಇನ್ವೈಟ್ ಮಾಡಿದೆ, ಅವರು ಸಹ ಬರ್ತಾ ಇದ್ದಾರೆ. ಮತ್ತು KN ರಾಜಣ್ಣವರು ಸಹಕಾರ ಸಚಿವರು, ಅವರು ಜಾಲತಾಣದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು GC ಚಂದ್ರಶೇಖರ್ ಅವರು ರಾಜ್ಯಸಭಾ ಸದಸ್ಯರು, ನನ್ನ ಹಳೆಯ ಸ್ನೇಹಿತರು. ನಾನು ಅವರಿಗೆ ಒಂದು ಲೈಬ್ರರಿ ರೂಮನ್ನು ಕಟ್ಟಬೇಕು ಅಂತ ಹೇಳಿದಾಗ, ಇವತ್ತು MLA MP ಗಳೆಲ್ಲ ಅವ್ರ ಅನುದಾನ ಕೊಡಬೇಕಾಗಿದ್ದರೆ ಭಾಳ ಕಷ್ಟ ಇದೆ ತಗೊಳ್ಳೋದು. ಆದರೆ GC ಚಂದ್ರಶೇಖರ್ ಅವರು ನಾನು ಕೇಳಿದ ತಕ್ಷಣ, ನೀವು ಒಳ್ಳೆ ಕೆಲಸ ಮಾಡ್ತೀರಾ, ನನಗೆಲ್ಲ ಗೊತ್ತಿದೆ, ನಿಮ್ಗೆ ಭಾಳ 30 ವರ್ಷದ ಪರಿಚಯ ಇದೆ ಅಂತೇಳಿ ತಕ್ಷಣ ಒಂದಷ್ಟು ದುಡ್ಡು ಕೊಟ್ಟಿದ್ದಾರೆ. ಅವ್ರನ್ನ ಲೈಬ್ರರಿ ರೂಮನ್ನ ಒಂದು ಶಂಕುಸ್ಥಾಪನೆಗೋಸ್ಕರ ಕರಿತಾ ಇದ್ದೀನಿ. ಇನ್ನು ತಂಗಡಿಗೆ ಬರ್ತಾರೋ ಏನೋ ಗೊತ್ತಿಲ್ಲ, ಅವ್ರನ್ನೂ ಕರೆದಿದ್ದೀನಿ. ಆಮೇಲೆ HM ರೇವಣ್ಣವರು, ನಾನು 1993ರಿಂದ ನಾವು ಸಂಘಟಿಗರು, ವೀರಪ್ಪ ಮೊಯ್ಲಿಯವ್ರ ಕಾಲದಲ್ಲಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು. ಅದಕ್ಕೋಸ್ಕರ ಅವರನ್ನು ಕರೆದಿದ್ದೀನಿ, ಅವರು ಬರ್ತಾ ಇದ್ದಾರೆ. ಇದು ಇವತ್ತು ಬರ್ತಕ್ಕಂಥ ಎಲ್ಲ ವಿಚಾರಗಳು. ಈಗ ಈ ಒಂದು ಸಮಾರಂಭವನ್ನು ನಮ್ಮ ಎಲ್ಲ ಮುಖಂಡರು ಸೇರಿ, ಬನ್ನಿ ಸರ್ ಬನ್ನಿ, ಎಲ್ಲ ಮುಖಂಡರು ಸೇರಿ ಅದ್ಧೂರಿಯಾಗಿ ರಾಜ್ಯದಾದ್ಯಂತ ಜನಗಳು ಬರ್ತಾರೆ. ಏಕೆಂದರೆ ಪ್ರಥಮವಾಗಿ ಇತಿಹಾಸದಲ್ಲಿ, ಗಾಣಿಗರ ಇತಿಹಾಸದಲ್ಲಿ ಪ್ರಥಮವಾಗಿ ಮಠ ಆಗಿರೋದ್ರಿಂದ ಇಡೀ ಕರ್ನಾಟಕದಿಂದ ಜನ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಇತಿಹಾಸವನ್ನು ಗುರುತು ಮಾಡಬೇಕು ಅಂತೇಳಿ ಒಂದು ಗಾಣಿಗರ ಹಬ್ಬವನ್ನಾಗಿ ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಅದರಿಂದ ಇದೊಂದು 11/1/2025 ಒಂದು ಗಾಣಿಗರ ಹಬ್ಬದ ರೀತಿಯಲ್ಲಿ ಈ ಉದ್ಘಾಟನಾ ಸಮಾರಂಭ ಮತ್ತು ಪುಸ್ತಕಗಳ ಬಿಡುಗಡೆ ಸಮಾರಂಭ ನಡೀತಾ ಇದೆ. ಅದಕ್ಕೆ ರಾಜ್ಯದಾದ್ಯಂತ ಜನ ಬರ್ತಾರೆ.